ಯಲ್ಲಿ ಪೇಪರಲ್ಲಿ ನೀವು ನೋಡ್ತೀರಿ, ಗಂಟ್ಲು ನೋವು ಇದ್ರೆ ಶುಂಠಿ ತಗೊಳ್ಳಿ ಅಥವಾ ಇನ್ನೇನು ಆಗ್ತಿದ್ರೆ ಅರಿಶಿನ ತಗೊಳ್ಳಿ. ಇದು ಸರಿಯಾ ಅಂತ ಹೇಳಿದ್ರೆ ದಿಸ್ ಇಸ್ ಲೈಕ್ ಅ ಮೆಕ್ಯಾನಿಕ್, ದಿಸ್ ಇಸ್ ನಾಟ್ ಎನ್ ಇಂಜಿನಿಯರ್ ಡಿಸೈನಿಂಗ್ ದ ಪ್ರೋಗ್ರಾಮ್. ಇದು ಅಲ್ಲಿ ವಾಲ್ ಟ್ಯೂಬ್ ಅಥವಾ ಸೈಕಲ್ ರಿಪೇರಿ ಮಾಡೋಕ್ಕೆ ಅವನಿಗೆ ಗೊತ್ತೇ ಹೊರತು ಆ ಸೈಕಲ್ ಟೈರ್ ಮಾಡೋಕ್ಕೆ ಗೊತ್ತಿಲ್ಲ. ಹಾಗೆ ಶಾಸ್ತ್ರ ಪದ್ಧತಿ ಇದ್ದಾಗ, ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಇದು ಸಂಪೂರ್ಣವಾಗಿ ನಮಗೆ ಆಗತ್ತೆ. ವಿಶ್ವನಾಥ್ ಅವರು ಹೇಳಿದಂಥ ಮಾತಿಂದ ನನ್ನ ಮಾತನ್ನು ಮುಂದುವರಿಸ್ತೀನಿ. ನಾನು ಈ ವಿಶ್ವವಿದ್ಯಾಲಯಕ್ಕೆ ಈ ಜಾಗಕ್ಕೆ ಬರಬೇಕು ಅಂತ ಅಂದಾಗ ನನ್ನ ಮನಸ್ಸಿನಲ್ಲಿ ಇದ್ದಿದ್ದ ಮಾತು ಒಂದೇ. ಸುಮಾರು 4 ದಶಕಗಳಿಗೂ ಹೆಚ್ಚು ನಾನು ಆಯುರ್ವೇದ ಮತ್ತು ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಇಟ್ ವಾಸ್ ನಾಟ್ ವಾಟ್ ಇಟ್ ಈಸ್ ಟುಡೇ. ನಾನು ಅವತ್ತಿಗೆ 80ರ ದಶಕದಲ್ಲಿ ಆಯುರ್ವೇದ ಅಂದರೆ ಏನಿದು ಎಲ್ಲಿದು ಅನ್ನೋದರಿಂದ ಶುರು ಮಾಡಿದಾಗ ಇವತ್ತು ಆಯುರ್ವೇದ ಎಲ್ಲಿ ಬಂದು ನಿಂತಿದೆ, ಯೋಗ ಎಲ್ಲಿ ಬಂದು ನಿಂತಿದೆ, ಅದೇ ಸಾಫ್ಟ್ ಪವರ್ ಸಂಸ್ಕೃತ ಆಗಬಹುದು. ಅದನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕೆ ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅನ್ನೋ ಭಾವದಲ್ಲಿ ಬಂದು ಇವತ್ತಿಲ್ಲಿ ಕೂತು 1.5 ಗಂಟೆಗಳ ಕಾಲ ಈ ಮಾತನ್ನು ಕೇಳಿದಾಗ ಇದು ಸಾಕಾರ ಆಗೋದು ಸದ್ಯದಲ್ಲೇ ಇದೆ ಅನ್ನೋ ಒಂದು ದೃಢವಾದ ನಂಬಿಕೆ ಮತ್ತೊಮ್ಮೆ ಬಂತು ನನಗೆ. ಅದಕ್ಕೆಂಥ ಮಹನೀಯರು ಕೆಲಸ ಮಾಡ್ತಿದ್ದಾರೆ. ಈ ಒಂದೊಂದು ಚಿಕ್ಕ ವಿಚಾರವೂ ಕೂಡ ಅದಕ್ಕೆ ಆ ಕುಸುಮ ಅರಳಕ್ಕೆ ಮತ್ತಷ್ಟು ಸಹಾಯಕವಾಗುತ್ತೆ. ಅನುವಾದ ಶಾಲೆ ಅದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೀತಿದೆ ಅಂದಾಗ ನನಗೆ ನೆನಪಾದದ್ದು BM ಶ್ರೀ ಅವರ ಇಂಗ್ಲೀಷ್ ಗೀತೆ. ಅದಕ್ಕಿಂತ ಮುಂಚೆ ಮಲ್ಲೇಪುರಂ ಅವ್ರ ಮಾತು ಕೇಳಿದಾಗ ನಾನು ಆಯುರ್ವೇದದ ಬದಲು ಎಲ್ಲೋ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಸರ್ ಶಿಷ್ಯ ಆಗಿದ್ದರೆ ಅಂತ ಈಗಲೂ ಮಾಡ್ಬೋದೇನೋ ಸಾಹಿತ್ಯದ ಹೆಮ್ಮೆ ಯೋಚನೆ ಮಾಡ್ತೀನಿ. ನಂತರ ನನಗೆ BM ಶ್ರೀ ಅವರ ಒಂದು ಮಾತು ನೆನಪಾಯಿತು. ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ, ಅವಳ ಉಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಅವರು ಕನ್ನಡದಿಂದ ಇಂಗ್ಲೀಷಿಗೆ ಗೀತೆಗಳನ್ನು ತರ್ಜುಮೆ ಮಾಡ್ತಿದ್ದಾಗ ಈ ಒಂದು ಪದ್ಯವನ್ನು ಅವರು ಬರೀತಾರೆ. ನನಗೆ ಇವತ್ತು ಅದೇ ಅನ್ನಿಸ್ತಿತ್ತು. ಶಾಸ್ತ್ರ ಪದ್ಧತಿ ಮೂಲತಃ ಸಂಸ್ಕೃತದಿಂದ ಬಂದು ಇವತ್ತು ಕನ್ನಡಕ್ಕೆ ಮತ್ತು ಅನೇಕ ಭಾಷೆಗಳಿಗೆ ಬಂದಿದೆ. ಮತ್ತು ಈ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಲೇಟ್ ಆಗುವಂಥ ಯಾವ ವಿಷಯ ಬಂದಿದೆ ಸಂಸ್ಕೃತದಿಂದ ಇತರ ಭಾಷೆಗಳಿಗೆ, ಆಲ್ ವರ್ನಾಕ್ಯುಲರ್ಸ್ ಆ್ಯಂಡ್ ಫ್ರಮ್ ದ ವರ್ನಾಕ್ಯುಲರ್ಸ್ ಟು ಸಾಂಸ್ಕ್ರಿಟ್, ಇದು ಒಂದು ತುಂಬ ದೊಡ್ಡ ಹೆಜ್ಜೆ ಹೌದು. ಮತ್ತು ಅದಕ್ಕೆ ಕೇಂದ್ರದಿಂದ ಏನೇನು ಸಹಾಯ ಬಂದಿದೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ವರ್ಕೇಡಿಯವರು ಹೇಳಿದ್ದಾರೆ. ನಮಗೆ ವಿಶ್ವಮಾನವ ಭಾಷೆ ಅಂತ ರಾಮಚಂದ್ರ ಕೋಟೆಮನೆ ಆಚಾರ್ಯರನ್ನ ನಮಗೆ ತಿಳಿಸಿದ್ರು. ಇದು ಜನನೀಜನ್ಯ ಸಂಬಂಧದಲ್ಲಿ ಇದನ್ನು ನೋಡ್ಬೋದಾಗತ್ತೆ. ಅನುವಾದ ತುಂಬ ಮುಖ್ಯವಾಗತ್ತೆ. ವಿಶ್ವನಾಥ್ ಅವರೇ ಹೇಳಿದ ಮಾತು ಹೇತ್ವಾಭಾಸದ ಬಗ್ಗೆ ಹೇಳಿದರು. ಹೇತ್ವಾಭಾಸಕ್ಕೆ ನ್ಯಾಯಶಾಸ್ತ್ರದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ನನಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ. ಆದರೆ ಆಯುರ್ವೇದದಲ್ಲಿ ಇದಕ್ಕೆ ಬಹಳಷ್ಟು ಪ್ರಾಕ್ಟಿಕ್ಯಾಲಿಟಿ ಇದೆ. ನಾವು ಸತ್ಪ್ರತಿಪಕ್ಷ ಹೇತ್ವಾಭಾಸ ಅಂತ ತಗೊಂಡಾಗ ಯಾವ ಒಂದು ಹೇತುವಿನಿಂದ ಒಂದನ್ನು ನಾವು ಪ್ರೂವ್ ಮಾಡ್ತೀವಿ, ಇನ್ನೊಂದು ಹೇತುವಿನಿಂದ ಅದನ್ನು ನಾವು ಡಿಸ್ಪ್ರೂವ್ ಮಾಡ್ಬೋದು. ಈಗ ಒಂದು ಕಾಯಿಲೆ ಅಂತ ಹೇಳಿದಾಗ ನಾನು ESR ಹೆಚ್ಚಾಗಿದೆ ಅದರಿಂದ ಇದು ಆರ್ಥರೈಟಿಸ್ ಅಂದರೆ, CRP ನೆಗೆಟಿವ್ ಇದೆ ಅದರಿಂದ ಆರ್ಥರೈಟಿಸ್ ಅಲ್ಲ ಅಂತ ಎಂಥ ಬ್ಯೂಟಿಫುಲ್ ಆಗಿ ಎಷ್ಟು ಸರಿಯಾಗಿ ನಾವು ಪ್ರತಿಯೊಂದಕ್ಕೂ ಉದಾಹರಣಾ ಸಹಿತವಾಗಿ ಪ್ರಾಕ್ಟಿಕಲ್ ಆಗಿ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಬಂದಾಗ ಅತಿ ಮುಖ್ಯವಾಗುತ್ತೆ. ದ ಲಿಂಗ್ವಿಸ್ಟಿಕ್ structure of Sanskrit, the philosophical moorings of Sanskrit, all these make it very difficult for the translator. ಆ ನಿಟ್ಟಿನಲ್ಲಿ ಈ ಪುಸ್ತಕವನ್ನು ಇವರೆಲ್ಲರೂ ಹೇಳಿದ ರೀತಿಯಲ್ಲಿ ಇದು ನಿನ್ನೆ ರಾತ್ರಿ ನನ್ನ ಕೈಗೆ ಸಿಕ್ತು. ಇದನ್ನು ನಾನು ಓದಲಿಲ್ಲ, ಪುಸ್ತಕ ಓದಿಸ್ಕೊಂಡು ಹೋಯಿತು. ನನಗೆ ಅನೇಕ ಕಡೆ ಆಯುರ್ವೇದದ ಪ್ರಾಕ್ಕತನ ಪ್ರಿಫೇಸ್ನ ಓದ್ದಂಗೆ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ವಿಷಯದಲ್ಲೂ ಸಾಮಾನ್ಯ ಮತ್ತು ವಿಶೇಷದ ಬಗ್ಗೆ ಮಾತಾಡಿದಾಗ ಆಯುರ್ವೇದ ಜೀವಾಳ ಇರೋದೇ ಸಾಮಾನ್ಯ ವಿಶೇಷ ಸಿದ್ಧಾಂತದಲ್ಲಿ. ಇದನ್ನು ನೈಯಾಯಿಕರು ವೈಶೇಷಿಕರು ಬೇರೆ ಥರ ನೋಡ್ತಾರೆ, ವೈಶೇಷಿಕರು ವಿಶೇಷವಾಗಿ ಬೇರೆ ಥರ ನೋಡಿದ್ರೆ ನಾವು ನೋಡೋದೇ ಬೇರೆ ಥರ. ಸಾಮಾನ್ಯಂಚ ವಿಶೇಷಂಚ ಗುಣಾನ್ ದ್ರವ್ಯಾಣಿ ಕರ್ಮಚ ಸಮವಾಯಶ್ಚ ತಜ್ಞಾತ್ವ ತಂತ್ರೋಕ್ತಾಹ ವಿಧಿಮಾಸ್ಥಿತಾಹ. ಇದೆಲ್ಲ ಯಾತಕ್ಕೆ ಬಂತು ಅಂದರೆ ಇತ್ಯುಕ್ತಂ ಕಾರಣಂ, ಇದು ನಮ್ಮಲ್ಲಿ ಕಾರಣವಾಗುತ್ತೆ. ಆ ಕಾರಣ ಯಾವುದಕ್ಕೆ ಬೇಕು, ಕಾರ್ಯ ಏನಾಗಬೇಕು, ಕಾರ್ಯಂ ಧಾತು ಸಾಮ್ಯ ಕ್ರಿಯಾಚೋಕ್ತ. ಇಲ್ಲಿ ನಮಗೆ ಬೇಕಾದದ್ದು ಧಾತು ಸಾಮ್ಯ. ಒಂದೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಪದ್ಧತಿ ಬಂದೇ ಬರುತ್ತೆ. ಆಯುರ್ವೇದಕ್ಕೆ ನಾವು 6 ಪದಾರ್ಥಗಳನ್ನು ವೈಶೇಷಿಕದಲ್ಲಿ ಹೇಳಿದ್ರೆ ಸುಶ್ರುತ 4 ಪದಾರ್ಥಗಳನ್ನು, ವ್ಯಾಧಿ, ಔಷಧ, ರೋಗಿ ಮತ್ತು ಕ್ರಿಯಾಕಾಲ, ಯಾವ ಸಮಯದಲ್ಲಿ ಯಾವ ಔಷಧಿಯನ್ನು ಯಾರಿಗೆ ಕೊಡಬೇಕು. ಅವನು ಚರಕನಷ್ಟು ಫಿಲಾಸಫರ್ ಅಲ್ಲ, ಅಲ್ಲಿಂದ ಮುಂದೆ ಬಂದುಬಿಟ್ಟಿದ್ದ ತದನಂತರ. ಹಾಗಾಗಿ ಅವನು ಇದನ್ನು ಬರೆಯುವಾಗ ಇದನ್ನು ಸುಶ್ರುತ ಬರೆದ್ರೋ ಅಥವಾ ನಾಗಾರ್ಜುನರು ಇದನ್ನು ಸೇರಿಸಿದ್ರೋ ಈ ವಿಷಯ ನಮಗೆ ಗೊತ್ತಿಲ್ಲ. ಟೀಕೆ, ಮುಂದಿನ ನಿಬಂಧನೆಗಳು, ಇವೆಲ್ಲ ಭಾಷ್ಯಗಳು, ಇವೆಲ್ಲ ಮೂಲವನ್ನು ಬದಲಾಯಿಸಿದೆಯೋ ಅಥವಾ ಹಾಗೆ ಇದೆಯೋ ಅದು ನಮಗೆ ಗೊತ್ತಿಲ್ಲ ಇವತ್ತು. ಆದರೆ ಇವತ್ತು ಲಭ್ಯವಿರುವ ಪುಸ್ತಕದಲ್ಲಿ ನಾವು ನೋಡಿದಾಗ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗುತ್ತೆ.
ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಅಂಶನೂ ಅವ್ರು ಹೇಳ್ದಂಗೆ ಈ 4 ಪ್ರಾಕಾರಗಳು ನಮಗೆ ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಈ ಶಾಸ್ತ್ರ ಪದ್ಧತಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ಇನ್ಫ್ಯಾಕ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನನಗನ್ನಿಸ್ತಿತ್ತು ಆಯುರ್ವೇದ ವೈದ್ಯರಿಗೆ ತುಂಬ ಅನುಕೂಲ ಆಗುತ್ತಿದ್ದು ಅಂತ. ಯಾವುದೇ ಒಂದು ವಿಷಯಕ್ಕೆ ನಾವು ಹೋಗಬೇಕಾದಾಗ, ಒಂದು ಡಾನ್ಸ್ ಕಲಿಬೇಕಾದ್ರೆ ಪತಾಕೆ ತ್ರಿಪತಾಕೆ ಗೊತ್ತಿರಬೇಕು, ಸಂಗೀತ ಕಲಿಯೋಕ್ಕೆ ಅದರ ಆರೋಹ ಅವರೋಹ ಗೊತ್ತಿರಬೇಕು, ಅದಿಲ್ಲದೆ ಆಗಲ್ಲ. ಇವತ್ತು ನಾವು ಮತ್ತೆ ನಾನು ನನ್ನ ಕ್ಷೇತ್ರದ್ದೇ ಉದಾಹರಣೆ ಕೊಡೋದಾದರೆ, ಟಿ ವಿಯಲ್ಲಿ ಪೇಪರಲ್ಲಿ ನೀವು ನೋಡ್ತೀರಿ, ಗಂಟ್ಲು ನೋವು ಇದ್ದರೆ ಶುಂಠಿ ತಗೊಳ್ಳಿ, ಅಥವಾ ಇನ್ನೇನು ಆಗ್ತಿದ್ರೆ ಅರಿಶಿನ ತಗೊಳ್ಳಿ. ಇದು ಸರಿಯಾ ಅಂತ ಹೇಳಿದ್ರೆ, ದಿಸ್ ಇಸ್ ಲೈಕ್ ಅ ಮೆಕ್ಯಾನಿಕ್, ದಿಸ್ ಇಸ್ ನಾಟ್ ಎನ್ ಇಂಜಿನಿಯರ್ ಡಿಸೈನಿಂಗ್ ದ ಪ್ರೋಗ್ರಾಮ್. ಇದು ಅಲ್ಲಿ ವಾಲ್ ಟ್ಯೂಬ್ ಅಥವಾ ಸೈಕಲ್ ರಿಪೇರಿ ಮಾಡೋಕ್ಕೆ ಅವನಿಗೆ ಗೊತ್ತೇ ಹೊರತು ಆ ಸೈಕಲ್ ಟೈರ್ ಮಾಡೋಕ್ಕೆ ಗೊತ್ತಿಲ್ಲ. ಹಾಗೆ ಶಾಸ್ತ್ರ ಪದ್ಧತಿ ಇದ್ದಾಗ, ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಇದು ಸಂಪೂರ್ಣವಾಗಿ ನಮಗೆ ಆಗತ್ತೆ. ವಿನಾ ತರ್ಕೇಣ ಯಾ ಸಿದ್ಧಿ ಯದೃಚ್ಛಾ ಸಿದ್ಧಿರೇವಸ ಅಂತ ಚರಕ ಹೇಳ್ತಾರೆ. ತರ್ಕ ಇಲ್ಲದೆ, ಅದರ ರೀತಿ ಗೊತ್ತಿಲ್ಲದೆ ನಾವೇನಾದರೂ ಮಾಡಿದರೆ ಅದು ಸಂಪೂರ್ಣವಾಗಲ್ಲ. ಈಗ ಅನೇಕ ಸತಿ ನಮಗೆ ಹಾಗೆ ಆಗತ್ತೆ. ಇಲ್ಲಿ ನಮಗೆ ಡಯಾಗ್ನೋಸಿಸ್ ಬಂದಿದೆ, ಇಲ್ಲಿಂದ ನನಗೆ ಔಷಧಿ ಏನು ಅಂತ ಹೇಳಿದ್ದಾರೆ, ಅದು ಎರಡನ್ನು ಇಡ್ತಿದ್ದೀವಿ. ಇದು ಸರಿಯಾದ ಪದ್ಧತಿ ಅಲ್ಲ. ಇದು ಯಾಕೆ ಅನ್ನೋದನ್ನು ನಾನು ಐ ಶುಡ್ ಬಿ ಏಬಲ್ ಟು ಡೆಡ್ಯೂಸ್. ಅಲ್ಲಿ ಅನುಮಾನ ಬರಬೇಕು, ಯಾಕೆ ಇದನ್ನು ನಾನು ತಗೋತಿದ್ದೀನಿ ಅಂತ. ಆ ರೀತಿಯಾದ ಒಂದು ವೆಲ್ಟ್ ಆ್ಯಂಡ್ ಶುವಾಂಗ್ ಅಂತ ಜರ್ಮನ್ನಲ್ಲಿ ಒಂದು ಪದ ಹೇಳ್ತಾರೆ, ಎ ಕಂಪ್ಲೀಟ್ ಹೋಲಿಸ್ಟಿಕ್ ವ್ಯೂ ಆಫ್ ಥಿಂಗ್ಸ್. ಅದನ್ನು ಈ ಶಾಸ್ತ್ರ ಪದ್ಧತಿ ಪುಸ್ತಕ ಕೊಟ್ಟಿದೆ. ಮತ್ತು ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಒಂದು ಆಂಟಾಲಜಿ ಇದೆ, ತನ್ನದೇ ಆದ ಎಪಿಸ್ಟಮಾಲಜಿ ಇದೆ, ತನ್ನದೇ ಆದ ಮೆಥಡಾಲಜಿ ಇದೆ. ಈ ಆಂಟಾಲಜಿ, ಎಪಿಸ್ಟಮಾಲಜಿ, ಮೆಥಡಾಲಜಿ ಬಿಟ್ಟರೆ ತನ್ನದೇ ಆದ ಪದಾರ್ಥಗಳಿದೆ, ತನ್ನದೇ ಆದ ಪ್ರಮಾಣಗಳಿದೆ, ತನ್ನದೇ ಆದ ಕಾರ್ಯಕಾರಣ ಸಂಬಂಧವಿದೆ, ತನ್ನದೇ ಆದ ವಾದವಿದೆ. ಇದು ನಮಗೆ ಅರ್ಥ ಆಗದೆ, ಇಲ್ಲಿ ನಮಗೆ ಗ್ರಾಹ್ಯವಾಗದೇ ಇದ್ದರೆ, ಅಲ್ಲಿಂದ ಮುಂದೆ ಹೋದರೆ ಬುನಾದಿ ಇಲ್ಲ, ಮನೆ ಕಟ್ಟಿದ್ದೀವಿ, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬೀಳ್ಬೋದು. ಆ ಬುನಾದಿ ಈ ಶಾಸ್ತ್ರ ಪದ್ಧತಿ ತುಂಬ ಚೆನ್ನಾಗಿ ಮಲ್ಲೇಪುರಂ ಅವರು ಹೇಳಿದಂತೆ ಇದು ಸುಮಾರು 1300 ಪುಟಗಳನ್ನು ಕನ್ಸೈಸ್ ಮಾಡಿ ಒಂದು ಪ್ರೆಸ್ಸಿ ರೂಪದಲ್ಲಿ ಇಟ್ಟರು. ಇದು ತುಂಬ ಕಷ್ಟ. ಪ್ರೆಸ್ಸಿ ಬರೆಯೋದು ಬಹಳ ಕಷ್ಟ. 1000 ಪದವನ್ನು 300 ಪದ ಮಾಡೋದು ಮತ್ತು ಅದರ ಸಾರಾಂಶವನ್ನು ಸಂಪೂರ್ಣವಾಗಿ ಉಳಿಸ್ಕೊಳ್ಳುವಂಥದ್ದು. ಹಾಗೆ ಇದನ್ನು ತುಂಬ ಕಡೆ ನನಗೆ ಆಯುರ್ವೇದದ ಪ್ಯಾರಲೆನ್ಸ್ಗಳು ಗೋಚರಿಸ್ತಾ ಇದ್ವು. ಶಸ್ತ್ರಂ, ಶಾಸ್ತ್ರಂ, ಸಲಿಲಂ, ಈ ಮೂರನ್ನು ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸದೇ ಇದ್ದರೆ ತಪ್ಪಾಗತ್ತೆ. ಇದನ್ನು ಯಾವ ರೀತಿ ಬೇಕಾದ್ರೂ ಬಳಸ್ಬೋದು ಅಂತ ಚರಕರು ಹೇಳ್ತಾರೆ. ವಿಮಾನ ಸ್ಥಾನ ಪೂರ್ತಿ ಅವರು ಇದೇ ಮೆಥಡಾಲಜಿಯನ್ನೇ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಶಾಸ್ತ್ರ ಸರಿಯಾಗಿ ಅರ್ಥ ಆಗದೇ ಇದ್ದರೆ ತಪ್ಪಾಗತ್ತೆ. ಇವರು ಹೇಳ್ತಾ ಇದ್ರು ತುಂಬ ಸಿಂಪ್ಲಿಸ್ಟಿಕ್ ಆಗಿದೆ ಅಂತ, ತುಂಬ ಸಿಂಪಲ್ ಆಗಿದೆ ಅಂತ. ದ ಡಿಫ್ರೆನ್ಸ್ ಬಿಟ್ವೀನ್ ಬೀಯಿಂಗ್ ಸಿಂಪ್ಲಿಸ್ಟಿಕ್ ಆ್ಯಂಡ್ ಮೇಕಿಂಗ್ ಇಟ್ ಸಿಂಪಲ್ ತುಂಬ ದೊಡ್ಡದು. ಇಟ್ಸ್ ಲೈಕ್ ಬೀಯಿಂಗ್ ಚೈಲ್ಡಿಶ್ ಆ್ಯಂಡ್ ಚೈಲ್ಡ್ ಲೈಕ್. ಆ ಥರದ ವ್ಯತ್ಯಾಸ ಆಗುತ್ತೆ. ಪುಸ್ತಕ ತುಂಬ ಚೆನ್ನಾಗಿ, ತುಂಬ ಸಿಂಪಲ್ಲಾಗಿ ಬಂದಿದೆ ಅಂತ. ಅರ್ಥಬಾಹುಲ್ಯ, ಪುಷ್ಕಳಾಭಿಧಾನ, ಅಪಗತ ಪುನರುಕ್ತ ದೋಷ, ಶಾಸ್ತ್ರದ ಲಕ್ಷಣವಾಗಿ ನಾವು ಏನೇನು ಹೇಳ್ತೀವಿ, ಸಮೂಹದ ಯಶಸ್ವಿ, ಧೀರ ಪುರುಷ ಸೇವಿತ, ಆಪ್ತ ಜನ ಪೂಜಿತ, ಆ ಎಲ್ಲ ಲಕ್ಷಣಗಳು ಇದರಲ್ಲಿ ಕಾಣುತ್ತೆ. ಹಾಗಾಗಿ ಇದು ಶಾಸ್ತ್ರಕ್ಕೆ ಸರಿಯಾದ ಬುನಾದಿಯಾಗಿ ಬಂದಿದೆ. ಮತ್ತು ಇದು ಕನ್ನಡದಲ್ಲಿ ತರ್ಜುಮೆಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೂ ಇದರಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ನಮ್ಮ ವಿಶ್ವವಿದ್ಯಾಲಯದಿಂದ ಆಯೋಜಿತವಾಗಿರುವ ಅನುವಾದ ಕಾರ್ಯಶಾಲೆ ಕೂಡ ಇವತ್ತಿಲ್ಲಿ ಶುರುವಾಗ್ತಿರೋದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ, ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶಿವಾನಿ ಮತ್ತು ತಂಡದವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಬಂದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.